ಏನಾಗಿಲ್ಲ. ಯಾವ ಊರಿದು? ಮೈಸೂರು ಅಲ್ವಾ? ಶಿವಪುರ. ಮೈಸೂರು ಅಲ್ವಾ ಇದು? ಮೈಸೂರು ಅಲ್ವಾ ಇದು? ತಮ್ಮ ಹೆಸರು? ಮಹಾದೇವ ಸ್ವಾಮಿ. ಓಕೆ ಓಕೆ ಓಕೆ. ಇದೆಲ್ಲ ನಿಮ್ದನ ಈಗ? ಇಲ್ಲಿಂದ ಇಲ್ಲಿವರೆಗೂ ನಂದೇನೆ. ಇಲ್ಲಿ ಫಸ್ಟ್ ಹಳೆ ಮನೆ ಇತ್ತು. ಇದೆಲ್ಲ ಕಟ್ಟಕ್ ಸ್ಟಾರ್ಟ್ ಮಾಡಿದಿರಲ್ಲ, ದುಡ್ಡೇ ಕೊಡಿಲ್ಲ ಇದಕ್ಕೆ. ಎಸ್ ಸರ್ನು ಆಮೇಲೆ ಕೆಲಸಗಳು ಸಾಕು. ಯಾವ್ದನ್ನ ದುಡ್ಡು ಬರುತ್ತಂದ್ರೆ ಎಲ್ಲ ಸ್ಟಾಪ್ ಆಗಿದೆ ನಿಮ್ಗೆ ಅಲ್ವಾ? ಕೆಲಸಗಳು ನಿಂತು 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 ನಿಂತಲ್ಲ, ಇದು ಮಾಡ್ಕೊಂಡಂತ ಕೈಯೇ ಕಚ್ಚಿಬಿಟ್ಟಿದೆ ನಿಮ್ಗೆ. ಅಣ್ಣ ಬಂದ್ರೋಣ ಅಲ್ವಾ? ಆಮೇಲೆ ಕೆಲಸದವ್ರನ್ನು ಒಬ್ಬ ಬಿಟ್ಟು ಹೋದ ಅಲ್ವಾ ಸ್ವಾಮಿ? ಇನ್ನೊಬ್ಬ ಬಂದ. ಎಲ್ಲ ರಿಸ್ಕ್. ತಲೆ ಮೇಲೆ ಕಲ್ಲು ಹಾಕೊಂಡಂಗೆ ಎಲ್ಲ ರಿಸ್ಕ್ ಅಪ್ಪ. ಇದು ಇಟ್ಗೆ ನಮ್ಮವ ಕೆಲಸ ಮಾಡಿ ಈ ಇಟ್ಗೆನ ಈ ನಮ್ದು ಈ ಕಡೆ ಜಾಗ ಇಲ್ವಾ ನಮ್ದು? ಆ ಕಡೆ ಹಾಕೊಳಕ್ಕಾಗತ್ತ? ಹಾ, ಇದು ಆ ಕಡೆ ಹಾಕೊಳಕ್ಕಾಗತ್ತ? ಒಂದು ಮತ್ತೆ ಇದೇನಿದೆ ರೂಮ್? ಇದು ಮುಂದೆ ಹಳೆ ಮನೆ ಇತ್ತು, ಹಂಚಿನ ಮನೆ. ನಮ್ಮ ತಾತ ಕಟ್ಟಿದ್ದು. ಇಷ್ಟು ಕಟ್ಕೊಂಡೆ ನಾನು ಅಷ್ಟಿರ್ಲಿ ಅಂತ ಅನ್ಬಿಟ್ಟು ಕೊನೆಗೆ ಇದು ಕಟ್ಟಾದ್ಮೇಲೆ ಅದನ್ನು ಓಡಿಸ್ಬಿಟ್ಟೆ ಈಗ 1 ತಿಂಗಳಿಂದ. ಈಗ ಇಲ್ಲಿ ಮೆನ್ಗಡೆ ಇಲ್ಲಿ ಈ ಮನೇಲಿ ಅಲ್ಲಲ್ಲ, ಇದೇನ್ ಇದು ನೀವಿದ್ರ ನೀವು? ಇಲ್ಲಿ ಹಳೆ ಮನೇಲಿ ಇತ್ತು, ಹಂಚಿನ ಮನೇಲಿ ಇತ್ತು. ಸ್ಟಾರ್ಟ್ ಮಾಡ್ತೀನಿ ತಗೊಳ್ಳಿ ಸರ್. ಸ್ಟಾರ್ಟ್ ಮಾಡ್ದೆ ಅದನ್ನ. ಅಲ್ಲ ಮಾಡ್ತೀನಿ, ಈಗ ಸ್ಟಾರ್ಟ್ ಮಾಡಿಸ್ತೀನಿ, ಎದ್ರೋದು ಬೇಡ. ಇಲ್ಲಿಗೆ ನಮ್ಮ ಮನೆ ಇರೋದು? ಇಲ್ಲಿಗೆನ ಆ ಕಡೆಗಿದೆಯಾ? ಇದು ಒತ್ತುಗೋಡೆ, ಲಾಸ್ಟ್ ಗೋಡೆನಾ? ಲಾಸ್ಟ್ ಗೋಡೆ ಅಷ್ಟೇ ಅಲ್ವಾ? ಓಕೆ, ಕ್ಲಾರಿಟಿ ಹೇಳ್ಬಿಡ್ತೀನಿ ಕ್ಲೀನ್ ಆಗಿ. ಇದನ್ನ ಫಸ್ಟ್ ತಗೊಂಡೋಗಿ ಆ ಕಡೆ ಹಾಕ್ಬಿಡಿ. ಈ ಮನೆ ಮುಂದೆ ಬೇಡಿ. ಈ ಮನೆ ಮುಂದೆ 50% ಕೆಳಗಡೆ ಬೇಡ, ಸರಿನಾ? ಒಂದು ಈಗ ಆ ಮನೇಲಿ ಇದಿರಲ್ಲ ನೀವು, ಅಲ್ಲಿದಿರಲ್ಲ, ಸ್ವಲ್ಪ ಅಲ್ಲಿಂದ ಕಟ್ಟೋದು ನೀವು ಕಷ್ಟ ಆಗುತ್ತೆ. ಕಟ್ಟೋದು ಹೆಂಗಂದ್ರೆ ಹಿಡಿದು ಬಿಟ್ಟಂಗೆ. ಎಷ್ಟು ದಿನ ಆಯ್ತು ಅಲ್ಲಿಗೆ ಹೋಗಿ? ಈಗ 1 ತಿಂಗಳೇನಾಯ್ತು. ಈಗ 1 ತಿಂಗಳಾಯ್ತು. ಇನ್ನೂ ಕಟ್ಟೋದು ಅಂದ್ರೆ ಕುಂಟಿ 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 ಸಾಗತ್ತೆ ಅಂತಾರಲ್ಲ, ಕುಂಟ್ತಾ ಸಾಗ್ತಾ ಹೋಗ್ತದೆ. ಇರ್ಲಿ, ಹಂಗಂತಂದು ಮನೆಗಳು ಚೇಂಜ್ ಮಾಡಕ್ ಆಗಲ್ಲ ನೋಡಿ, ಅಲ್ವಾ? ಇರ್ಲಿ, ಒಪ್ಕೋಣ. ಇದೆಲ್ಲ ತಗೊಂಡು ಇದು ಮಾಡ್ಕೊಂಡು ಫಸ್ಟ್ ಈಗ ನೀವು ಎಂಟ್ರಿ ಯಾವ್ದು? ಇದನ್ನೇ ಕೊಟ್ಟಿದ್ದೀವಿ ಎಂಟ್ರಿ. ಈ ಮನೆ ಮಾಡಿದ್ರೆ ಮುಂದ್ಗಡೆ ಮನೆ ಮಾಡಿದ್ರೆ ಅದೇ ಇದನ್ನ ಎಂಟ್ರಿ ಕೊಟ್ಟಿದ್ದೀರಿ. ಮುಂದೆ ಇದೆಲ್ಲ ಇದು ಮಾಡ್ಕೊಂಡ್ಬಿಟ್ಟಿದ್ದೀರಿ. ಮೊದ್ಲೇ ಪ್ಲಾನ್ ತಗೊಂಡಿದ್ರೆ ತೆಗಿಬೇಕು ಅನ್ಕೊಂಡಿದೀವಿ, ಅದನ್ನ ತೆಗಿಬೇಕು ಅಂದ್ಕೊಂಡಿದ್ದೀರಾ? ನೀವ್ ಹೇಳಿದ್ರೆ ನೀವು ಒಂದು ಮಾತು ಕೇಳೋಣ. ಇನ್ವೆಸ್ಟ್ಮೆಂಟ್ ಬಾಳ ಅಲ್ವಾ? ಅವ್ರನ್ನ ಹೇಗ್ ಮಾಡ್ತಾರೆ? ಇನ್ವೆಸ್ಟ್ಮೆಂಟ್ ಬಾಳ ಅಲ್ವಾ? ಸಿಕ್ಕಾಬಿಟ್ಟು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀರಿ ಆಗ್ಲೇ ಅಲ್ವಾ? ಇದು ಅಡಿಗೆ ಮನೆ ಇಲ್ಲಿಗೆ ಬರೋಣ ಅಂತ ಅಂದ್ಬಿಟ್ಟು ಈಗ ಅನ್ಕೊಂಡಿದೀವಿ. ಈಗ ಅಡಿಗೆ ಮನೆ ಇಲ್ಲಿಗೆ ಬರೋಕ್ಕಿಂತ ಇಂಪಾರ್ಟೆಂಟ್ ನಿಮ್ಗೆ 100ಕ್ಕೂ 100 ವಾಸ್ತು ಬೇಕಾ, ಅಥವಾ ನೀವು ಅಂದ್ಕೊಂಡಾಗ ಅದರಲ್ಲೇ ಸೆಟ್ ಮಾಡ್ಬೇಕಾ? ಯಾಕಂದ್ರೆ ಅನುಕೂಲ ಆಗತ್ತೆ ನಮ್ಗೆ ಅಂತ. ವಾಸ್ತು ಮಾಡೋದು ಅನುಕೂಲ ಆಗುತ್ತಾ ಅಥವಾ ಅನ್ಕೊಂಡಂಗ ಆಗಲ್ಲ? ನೀವ್ ಹೇಳ್ಬಿಟ್ಟು ನಮ್ಗೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಗುಡಿಸ್ಲಾಗ್ಲಿ ಅದು ಗುಡಿಸ್ಲಾಗ್ಲಿ ಅದು ವಾಸ್ತು ಪರವಾಗಿದ್ರೆ ಅದೇ ಒಂದ್ ದೊಡ್ಡ ಬಂಗ್ಲೆ ಆಗತ್ತೆ. ಅದಿವತ್ತಲ್ಲ ನಾಳೆ ಬಂಗ್ಲೆ ಆಗತ್ತೆ. ನೀವು ಬಂಗ್ಲೆ ಕಟ್ಕೊಂಡ್ರು ಕೂಡ ವಾಸ್ತು ಇಲ್ಲ ಅಂತಂದ್ರೆ, ಎಷ್ಟು ಮನೆ ನೋಡಿದ್ದೀನಿ, ಸುಮಾರು 10 ಲಕ್ಷದ ಮೇಲೆ ಆಗಿದಾವ ನನ್ನ ಪಾಯಿಂಟ್ಸು ನನ್ನ ಅನುಭವದಲ್ಲಿ. ಯಾಕೆ ತೊಂದರೆ ಮಾಡ್ಕೊಳ್ತೀರಿ ನೀವು? ತೊಂದರೆ ಈಗ ನಾನು ಬಂದಿದ್ದೀನಿ, ಕರೆಸಿದ್ರಿ, ಬಂದಿದ್ದೀನಿ, ಓಕೆ. ನಿಮ್ಮ ಸಮಾಧಾನಕ್ಕೆ ಯಜಮಾನ್ರೆ, ನಿಮ್ಮ ಸಮಾಧಾನಕ್ಕೆ 2 ನಿಮಿಷ ಮಾತಾಡುವುದ್ರೆ ನಾನು ಎಷ್ಟೊತ್ತು ಹಿಡಿಸಲ್ಲ ನನಗೆ. ನೀವೇನು ಪುಕ್ಸೆಟ್ಟು ಬಂದಿಲ್ಲ ನಾನೇನು ಅಲ್ವಾ? ಏನೋ ಫೀಸ್ ಕೊಡ್ತೀರಿ, ಬಂದಿದ್ದೀನಿ, ಹೋಗಿದ್ದೆ, ಫಿನಿಶ್, ಅಷ್ಟೇ ಜೀವನ. ಅದಾಗಬಾರ್ದು. ನೀವು ನನ್ನನ್ನ ಕರೆಸಿದಿರಲ್ಲ, ಒಂದ್ 6 ತಿಂಗಳು ಮನೆ ಕಟ್ಟಿದ್ಮೇಲೆ 6 ತಿಂಗಳಲ್ಲಿ ಗುರುಳೆ ನಿಮ್ಮಿಂದ ಒಳ್ಳೇದಾಯ್ತು ಅಂತ ನೆನೆಸಿದ್ರೆ ನಮ್ಗೂ ದೇವ್ರು ಒಳ್ಳೇದ್ ಮಾಡ್ತಾನಲ್ವಾ? ಇಲ್ಲಾಂದ್ರೆ ನಮ್ಗೂ ನೋಡಿ ಗಂಟೆ ಬಾರಿಸ್ತಾ ಇದೆ, ದೇವ್ರು ಪೂಜೆ ಮಾಡ್ತಿದ್ದಾರೆ. ಆದ್ರೂ ನಮ್ಗೆ ದೈವ ಅಲ್ವಾ, ನಮ್ಗೂನು ಕೆಟ್ಟದ್ ಮಾಡ್ಬಿಡ್ತಾನೆ. ಸೊ ಹಾಗಾಗಿ ನಾನು ಒಂದೇ ಮಾತು ಯಾರಿಗೆ ಹೇಳೋದು, ಸಾಧ್ಯವಾದಷ್ಟು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಮೊದಲನೇದೇ ಸೈಟ್ ತೋರಿಸ್ಕೊಳ್ಳಿ, ನನ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರ್ಲಿಲ್ಲ ಆ ವಿಚಾರ ಬೇರೆ. ಸೊ ಹಾಗಾಗಿ ಈಗ ಮಾತಾಡಿದ್ರೆ ಕಾರವಾಗತ್ತೆ ಇದು. ಸ್ವಲ್ಪ ನಿಮ್ಗೆ ಹೇಳಿದ್ರೆ ಏನಾಗತ್ತಂದ್ರೆ, ಇದೆಲ್ಲ ಇಲ್ಲಿವರೆಗೂ ನಮ್ಮ ಮನೆ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಇಲ್ಲಿಂದ ಈ ಕಡೆ ಹೋದ್ರೆ ಮನೆ ಅಷ್ಟೊಂದು ಶೋಭೆ ಇಲ್ಲ. ಗಂಡ್ಮಕ್ಳಿದಾರ? ಗಂಡ್ಮಕ್ಳು ನಮ್ಮ ಅಪ್ಪನ ಒಬ್ಬನೇ ಮಗ, ನನಗೆ ಗಂಡ್ಮಕ್ಳು. ಸರಿ. ನೀವು ದೊಡ್ಡದಾಗಿ ಬೆಳಿಬೇಕಂದ್ರೆ ಇಲ್ಲಿಂದ ಇಲ್ಲಿ ಖಾಲಿ ಜಾಗ ಇದ್ರೆ ತುಂಬಾ ಉತ್ತಮ, ಸರ್ವೋತ್ತಮ ಅಂತ ಹೇಳೋದು ನಾನು. ಅದು ಯುವರ್ ಚಾಯ್ಸ್. ಮಾಡ್ಕೊಳ್ಳೇಬೇಕು ಅಂತಂದಲ್ಲ, ನಾನು ಮಾಡ್ಕೊಳ್ಳಿ, ಹೀಗಿದ್ರೆ ಈಗ ಆಗತ್ತೆ ಅಂತ ಹೇಳಬಲ್ಲೆ ಅಷ್ಟೇನೆ ಅಲ್ವಾ? ಟೋಟಲ್ ಎಂಟರ್ ಈ ಕಂಪ್ಲೀಟ್ ಈ ಖಾಲಿ ಜಾಗ ಬಿಟ್ಬಿಟ್ರೆ ಇದನ್ನ ತುಂಬಾ ಚೆನ್ನಾಗಿರ್ತದೆ. ಪೂರ್ವ ಮತ್ತೆ ಉತ್ತರಗಳ ಖಾಲಿ ಜಾಗ ಮನುಷ್ಯನ ಪೂರ್ವಾಭಿವೃದ್ಧಿಗೆ ಆಧಾರ. ಅರ್ಥ ಆಯ್ತು ಹೇಳೋದು? ಸೊ ಹಾಗಾಗಿ ನೀವು ತೆಗಿತೀವಂದ್ರಿ, ಈಗ ತೆಗಿತೀವಂದ್ರಲ್ಲ, ತೆಗೆದ್ರೆ ತುಂಬಾ ಬೆಟರ್. ನಾನು ತೆಗೀರಿ ಅಂತ ಹೇಳಕ್ ಬರಲ್ಲ ನನಗೆ ಬಾಯ್. ಯಾಕಪ್ಪ ಅಂದ್ರೆ ಇಷ್ಟಲ್ಲಿ ನೀವು ಮಾಡ್ಬಿಟ್ಟಿರ್ತೀರಲ್ಲ, ಕಷ್ಟಪಟ್ಟು ಮಾಡ್ಬಿಟ್ಟಿರ್ತೀರ. ಒಂದು
ಅವರು ಏನ್ ಕಷ್ಟ ಪಡ್ತಾರೋ ಮುಂದಕ್ಕೆ ಸುಖ ಪಡ್ತಾರೋ ಒಂದ್ ಚೆನ್ನಾಗಿರ್ಲಿ. ಈಗ ಶ್ರಮ ಆಗಿದೆ ಅನ್ಕೊಳ್ಳಿ, ಇರೋದಕ್ಕೆ ಸ್ವಲ್ಪ ಆದಷ್ಟು ಆಲ್ಟರ್ನೇಟ್ ಮಾಡ್ಬೇಕು. ಇರೋದಕ್ಕೆ ಆಲ್ಟರ್ನೇಟ್ ಅಲ್ಲ, ಈ ತೆಗೆಯೋದು ಒಂದು ಆಲ್ಟರ್ನೇಟ್. ಈಗ ನೀವು ತೆಗಿತೀವಿ ಅಂದ್ರೆ ನೆನಪಿಟ್ಕೊಳ್ಳಿ, ತೆಗಿತೀವಿ ಅಂದ್ರೆ ಇಲ್ಲಿಂದ ಟೋಟಲ್ ಆಗಿ ಇದನ್ನ ಕಟ್ ಮಾಡಿ ಹಾಕಿ, ಜಸ್ಟ್ ಸಾಕು. ಮನೆ ಮುಂದೆ ಜಾಗದ ಬಿಡ್ಲಿ, ಕಾಂಪೌಂಡ್ ಇದ್ದು ಬಿಡ್ಲಿ, ಇಲ್ಲಿಂದ ಈ ಕಡೆ ಗೋಡೆ ಇಲ್ಲಿಂದ ಇಲ್ಲಿಗೆ ಮಾತ್ರ ನಮ್ದು ಗೋಡೆ ಅಷ್ಟೇ. ಸರಿನಾ? ಇದ್ ಮಾಡ್ಕೊಂಡ್ಬಿಟ್ಟು ಕಿಚನ್ ಮಾಡ್ಕೊಂಬೋಣ ಈ ಗೋಡೆಯಿಂದ ಈ ಕಡೆ ಅಷ್ಟೇ. ಇಷ್ಟೇ ಸಾಕು. ಅಷ್ಟೇನಾ? ಸಾಕಿದೆ ಕಿಚನ್ ಅಲ್ವಾ? ಪೂರಾ ಹೊಡಿಯಂಗಿಲ್ಲ, ಪೂರಾ ಇದ್ ಮಾಡಂಗಿಲ್ಲ, ಆಲ್ಟರ್ನೇಟ್ ಮಾಡ್ಕೊಳ್ಳೋದು. ಒಂದ್ ಲೆವೆಲ್ ಮಾಡ್ಕೊಳ್ಳೋದು ಅಂದ್ರೆ ಒಂಚೂರು ಶಿಸ್ ಬರ್ತದೆ ನೋಡಿ. ಕೊನೆಗೆ ಈ ಗೋಡೆ ಇದೆಯಲ್ಲ, ಈ ಗೋಡೆವರೆಗಾದ್ರೂ ಮಾಡ್ಕೊಳ್ತೀರಾ ಹೋಗ್ಲಿ. ಇದು ವಾಲ್ ಇದೆಯಲ್ಲ, ಇದನ್ನ ಕ್ಲೀನ್ ವಾಲ್ ಕಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಏನ್ ಗೊತ್ತಾ, ನೀವು ಒಂಚೂರು ಅನ್ಕೊಳ್ಳಿ. ಈಗ ಇಲ್ಲಿ ಅಂತ ಅಂದ್ರಲ್ವಾ, ಇದನ್ನ ಒಂದು ಪ್ರೊಬೆಟ್ ಇಟ್ಕೊಂಡಿದೀವಿ ಒಂದು ಲೆಕ್ಕದಲ್ಲಿ. ಅದಕ್ಕೆ ಈಗ ಏನ್ ಮಾಡೋದಂದ್ರೆ, ಈ ಮನೆಯದು ಇರುತ್ತಲ್ಲ, ಇದಕ್ಕೆ ಏನ್ ಆಲ್ಟರ್ ಮಾಡ್ಬಿಟ್ಟು ಸರಿ ಮಾಡ್ಬಿಟ್ಟು ಇದನ್ನ ಆಲ್ಟರ್ ಮಾಡಕ್ಕೆ ಮಾಡ್ಕೊಡ್ತೀನಿ ಬಿಡಿ, ಮಾಡ್ಕೊಡ್ತೀನಿ, ಧೈರ್ಯವಾಗಿರ್ರಿ, ಎದ್ರ ಬಿಡಿ. ಸರಿನಾ? ಈಗ ಇದನ್ನ ತೆಗೆದು ಬಿಡೋಣ, ಇದನ್ನೆಲ್ಲ ತೆಗೆದು ಬಿಡೋಣ. ಆರ್ ಸಿ ಸಿ ಇಲ್ಲಿವರೆಗೆ ಬಂದಿದೆಯಲ್ವಾ, ಇಲ್ಲಿವರೆಗೆ ಬಂದಿದೆ, ಕ್ಲೋಸ್ ಮಾಡ್ಕೊಂಬೋಣ ಆರ್ ಸಿ ಸಿ. ಸರಿನಾ? ಮಾಡ್ಕೊಂಡು ಇದಕ್ಕೆ ಕೆಲಸ ಮಾಡೋಣ, ಇದಕ್ಕೆ ವಾಲ್ ಕಟ್ಕೊಂಡು ಮೇನ್ ಡೋರ್ ಇಟ್ಕೊಂಬೋಣ. ಸರಿನಾ? ಇದನ್ನು ಆರ್ ಸಿ ಸಿ ಹಾಕೋ ಲೆವೆಲ್ ನಲ್ಲಿ ಇದ್ರೆ ಮಾತ್ರ, ನೆನ್ಪಿಟ್ಕೊಳ್ಳಿ, ಇದನ್ನು ಆರ್ ಸಿ ಹಾಕ್ತೀನಪ್ಪ ನಾನು, ಶಕ್ತಿ ಇದೆ ನನಗೆ ಅಂದ್ರೆ ಮಾತ್ರ ಆರ್ ಸಿ ಮಾಡ್ಕೊಳ್ಳೋಣ. ಈಗ ಪ್ಯಾರಾಪೆಟ್ ವಾಲ್ ತೆಗೆದು ಬಿಡೋಣ, ಆರ್ ಸಿ ಸಿ ಮಾಡ್ಕೊಳ್ಳೋಣ, ಇದೇ ಲೆವೆಲ್ ಕರೆಕ್ಟ್ ಆಗಿ ಸ್ಕ್ವೇರ್ ಆಗಿ ಮಾಡ್ಕೊಂಬೋಣ. ಸರಿನಾ? ಇದೆಲ್ಲ ಹಾಳಾಗ್ಬಿಡುತ್ತೆ, ಅಲ್ಲೂ ಒಂದು ಪೂಜೆ ಮಾಡ್ಬಿಡೋಣ ಅಂತ ತಿಳ್ಕೊಳ್ಳಿ. ಇಲ್ಲ ನನ್ನ ಕೈಲಿ ಆಗಲ್ಲ, ಆರ್ ಸಿ ಸಿ ಮಾಡಕ್ ಆಗಲ್ಲ ಅನ್ನೋ ಪಕ್ಷಕ್ಕೆ ನಾನು ಹೇಳೋದು, ಇದನ್ನ ಶೀಟ್ ಹಾಕಕ್ಕಾಗತ್ತಾ? ಆರ್ ಸಿ ಹಾಕ್ತಾರೆ, ಶೀಟ್ ಹಾಕ್ತಾರೆ ನೀವು. ಆರ್ ಸಿ ಸಿ ಹಾಕಿದ್ರೆ ಒಂದ್ ಹೇಳ್ತೀನಿ, ಶೀಟ್ ಹಾಕಿದ್ರೆ ಒಂದ್ ಹೇಳ್ತೀನಿ, ಯುವರ್ ಚಾಯ್ಸ್. ಶೀಟ್ ಹಾಕಿದ್ರು ಕೂಡ ನಾನು ಹೇಳೋದು, ಇಲ್ಲಿಗೆ ಒಂದ್ ಕೆಲಸ ಮಾಡಿ. ಈಗ ಒಂದ್ ಕೆಲಸ ಮಾಡೋಣ, ಈ ವಾಲ್ ಇದೆಯಲ್ಲ, ಈ ವಾಲ್ ಲಾಸ್ಟ್ ವಾಲ್ ಇದೆಯಲ್ಲ, ಲಾಸ್ಟ್ ವಾಲ್ ನಿಂದ ಒಂದು 4 ಕಡೆ ವಾಲ್ ತಗೊಂಡ್ಬಿಡಿ ಸಾಕು, ಹೈಟ್ 4 ಕಡೆ ಹೈಟ್ ತಗೊಂಡು ಆರ್ ಸಿ ಹಾಕ್ತಿರಲ್ವಾ, ಆಮೇಲೆ ಅದಕ್ಕೆ ಇದು ಹಾಕೊಂಡ್ಬಿಡಿ, ಕ್ರಿಲ್ ಹಾಕೊಂಡ್ಬಿಡಿ. ಬೇಕಾದ್ರೆ ನೀವು ಇದೇ ಗೋಡೆನೆ ಕಟ್ಬೇಕಂತ ಏನಿಲ್ಲ, 3 ಅಡಿ ಎತ್ತರ ವಾಲ್ ಕಟ್ಕೊಂಡು ಗ್ರಿಲ್ ಹಾಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಿಮಗೆ ಅಲ್ವಾ? ಈಸಿ ಆಗುತ್ತೆ. ಆರ್ ಸಿ ಹಾಕೊಂಡ್ಬಿಡಿ, ಪ್ಯಾರಾಪೆಟ್ ವಾಲ್ ಟೋಟಲ್ ಓಪನ್ ಮಾಡಿ, ಪ್ಯಾರಾಪೆಟ್ ವಾಲ್ ನ ಸೀದಾ ಕಂಪ್ಲೀಟ್ ಇಲ್ಲಿವರೆಗೆ ಬಂದ್ಬಿಡುತ್ತೆ. ಓಕೆನಾ? ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನಾನು ಅಲ್ಲಿವರೆಗೂ ಹೋಗ್ಬರ್ತೀನಿ. ನಾನು ಈ ಕಾಂಪೌಂಡ್ ಲೆವೆಲ್ಗೆ ಟೋಟಲ್ ಕಟ್ ಮಾಡೋಣ, ಇದನ್ನ ಸ್ಟ್ರೈಟ್ ಆಗಿಬಿಟ್ಟಿದೆಯಲ್ಲ, ಕಾಂಪೌಂಡ್ ಲೆವೆಲ್ ಸಾಕು, ಕಟ್ ಮಾಡೋಣ. ಓಕೆನಾ? ಅವಾಗ ಏನಾಗುತ್ತೆ ನನಗೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಬಂದಿದ್ದು ಇಲ್ಲಿ ಒಂದು ಡೌಟ್ ಬೇಡ, ಸಂಪ್ ಮೇಲೆ ನಾವು ಹೋಗ್ಬೋದೋ ಬೇಡ ಅನ್ನೋದು ಡೌಟ್ ಬೇಡ. ಫಸ್ಟ್ ಕ್ಲಾಸ್ ಆಗಿ ಬನ್ನಿ, ಹೆದರ್ಬೇಡಿ. ಬಂದು ಇಲ್ಲಿ ಡೋರ್ ಓಪನ್ ಮಾಡ್ಕೊಳ್ಳೋಣ, ಮೇನ್ ಡೋರ್ ಇಲ್ಲಿ ಓಪನ್ ಮಾಡ್ಕೊಳ್ಳೋಣ, ಅಲ್ಲಿ ಆರ್ಚ್ ಮಾಡೋಣ, ಬೇಕಿದ್ರೆ ತೊಂದ್ರೆ ಏನಿಲ್ಲ. ಸರಿನಾ? ಇಲ್ಲಿ ಡೋರ್ ಓಪನ್ ಮಾಡ್ಕೊಂಡು ಹೀಗ್ ಬಂದ್ರೆ ಇದೆಲ್ಲ ಫುಲ್ ಹಾಲ್ ಆಗತ್ತೆ. ಹಾಲು ನಮ್ಗೆ ಬೇಕು ಅಂದಲ್ಲಿ ನಾನು ಹೇಳೋದು, ಇಲ್ಲೊಂದು ಚಿಲ್ಡ್ರನ್ ಬೆಡ್ ಬೇಕಾ, ಒಂದ್ ರೂಮ್ ಬೇಕಾ? ಸರಿ. ಇನ್ನೊಂದೇನಂದ್ರೆ ಇದನ್ನ ಸ್ವಲ್ಪ ಒಂದೇ ಕೊಟ್ಟಿರೋದ್ರಿಂದ ಈ ಬಾತ್ರೂಮ್ ಮಾಡಿದೀವಿ, ಇದನ್ನು ತೆಗಿಬೇಕು ಅಂತ ಅನ್ಕೊಂಡು ಇಲ್ಲಿಗೆಲ್ಲ ಕೊನೆ ಮನೆ ಇಲ್ಲಿಗೆ ಕೊನೆ ಆ ಗೋಡೆವರೆಗೂ ಇದು ಬಾತ್ರೂಮ್ ಕಟ್ಟಿದೀವಿ. ಸರಿ, ಒಂದ್ ಕೆಲಸ ಮಾಡಿ, ಈ ವಾಲ್ ತೆಗೆದ್ಬಿಟ್ಟು ಸೀದಾ ಇಲ್ಲಿವರೆಗೂ ಬಂದ್ಬಿಡ್ಲಿ ಅದು, ಈ ವಾಲ್. ಸರಿನಾ? ಇಲ್ಲಿವರೆಗೂ ಬಂದು ದೊಡ್ಡ ರೂಮ್ ಆಗ್ಬಿಡುತ್ತೆ ಅಲ್ವಾ? ಚಿಲ್ಡ್ರನ್ ಬೆಡ್ ಆಗ್ಬಿಡುತ್ತೆ ಫಸ್ಟ್ ಕ್ಲಾಸ್ ಆಗಿ. ಇದನ್ನೇನ್ ಮಾಡೋಣ ಅಂತಂದ್ರೆ, ಇಲ್ಲಿ ಡೋರ್ ತಕೊಂಬೋಣ. ನೆನ್ಪಿಟ್ಕೊಳ್ಳಿ, ಡೋರು ಇಲ್ಲೊಂದು 1/2 ಫೀಟ್ ಬಿಟ್ಟು ಎಡ್ಜ್ ತಗೊಂಡ್ಬಿಡಿ. ಇಲ್ಲಿ ಇದೆಲ್ಲ ಹಾಲ್ ಇರ್ಲಿ ಇದು. ಸರಿನಾ? ಅಂದ್ರೆ ಈ ಗೋಡೆ ಇಲ್ಲಿ ಬರುತ್ತೆ, ಅದು ರೂಮ್ ಆಗುತ್ತೆ. ರೂಮ್ ಆಗುತ್ತೆ. ಸರಿ, ಒಂದು ರೂಮ್ ಮಾಡ್ಕೊಂಡು, ಇನ್ನು ನಿಮಗೆ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, ಬಾತ್ರೂಮ್ ಟಾಯ್ಲೆಟ್ ಬೇಕು ನಮಗೆ ಅಂದಲ್ಲಿ ನಾವೊಂದ್ ಕೆಲಸ ಮಾಡೋಣ, ಅಡ್ಡ ಗೋಡೆ ಕಟ್ಬಿಡೋಣ. 5 ಅಡಿ ಜಾಗ ಬಿಡೋಣ ಇಲ್ಲಿ ವಾಲ್ಗೆ ಜಾಗ ಬಿಟ್ಟು, ಒಂದ್ರಲ್ಲೇ ಬಾತ್ರೂಮ್ ಟಾಯ್ಲೆಟ್ ಮಾಡ್ಕೊಂಡು ಇದನ್ನ ವಾಷಿಂಗ್ ಏರಿಯಾ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ? ಅದನ್ನ ಬಾತ್ರೂಮ್ ಟಾಯ್ಲೆಟ್ ಮಾಡ್ಕೊಳ್ಳಿ. ಇದನ್ನ ವಾಲ್ ಹೋಗಿರ್ತಲ್ವಾ, ಈ ವಾಲ್ ಪಕ್ಕದಲ್ಲಿ 1/2 ಫೀಟ್ ಬಿಟ್ಟು ನಾವು ಒಂದು ಡೋರ್ ಇಟ್ಕೊಂಡ್ರೆ ಈ ರೂಮ್ಗೆ ಆಗುತ್ತೆ. ಇದು ವಾಷಿಂಗ್ ಏರಿಯಾ ಆಗುತ್ತೆ, ನಿಮಗೆ ಬಾತ್ರೂಮ್ ಟಾಯ್ಲೆಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಈ ಮೇಲೆ ರೂಮ್ ಮಾಡ್ಬೋದಲ್ಲ? ಡೆಫಿನೆಟ್ ಆಗಿ ಮಾಡಿ, ತಪ್ಪೇನಿದೆ, ಮಾಡಿ. ಇಲ್ಲಿವರೆಗೂ ಜಾಗ ಇರುತ್ತಲ್ಲ, 4 ಅಡಿ 4 ಅಡಿ 5 ಅಡಿ ಸಾಕಲ್ವಾ ಬಾತ್ರೂಮ್ ಟಾಯ್ಲೆಟ್? ಇದ್ರ ಪಕ್ಕದಲ್ಲಿ ರೂಮ್ ಬರುತ್ತೆ, ಉಳಿದ್ರೆ ಟಚ್ ಆಗಿದೆ ಇಲ್ಲಿವರೆಗೂ. ಇದನ್ನು ಕೂಡ ಈ ಲೆವೆಲ್ ನಲ್ಲಿ 1 ಅಡಿ ಬಿಟ್ಬಿಟ್ಟು, 1 ಅಡಿ ಬಿಡಿ ಸಾಕು. ಇಲ್ಲಿ 1 ಅಡಿ ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಮಾಡ್ಕೋಬಹುದು ರೂಮು. ಒಂದು ರೂಮ್ ಮಾಡ್ಕೊಂಡು ನೀವು ಶೀಟ್ ಪಟ್ ಹಾಕೋದ್ರೆ ಹಿಂಗೆ ಹಾಕೊಳ್ಳಿ, ತೊಂದ್ರೆ ಏನಿಲ್ಲ.
ಬಹಳ ಮುಂದಕ್ಕೆ ಹೋಗ್ಬೇಡಿ. 6 ಅಡಿ ಹೋಗ್ಬೋದು ಅಷ್ಟೇ. 6 ರಿಂದ 7 ಅಡಿ ಜಾಸ್ತಿ ಆಯ್ತು. 7 ಅಡಿ ಹೋಗ್ಬೋದು. ಹಿಂಗ್ ಮಾಡ್ಕೊಂಡು ಬಾತ್ರೂಮ್ ಟಾಯ್ಲೆಟ್ ಸಪರೇಟ್ ಆಗಿ ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ಈ ವಾಲ್ ಬರುತ್ತಲ್ವಾ ಇಲ್ಲಿ, ಇದು ಕ್ಲೋಸ್ ಆಗತ್ತೆ. ಇದು ಕಿಚನ್ಗೆ ಸ್ಕ್ವೇರ್ ಬರುತ್ತಲ್ವಾ, ಇದ್ರ ಪಕ್ಕ ಇಲ್ಲಿ ವಾಲ್ ನೋಡಿ ಹೋಗುತ್ತಲ್ವ, ಇಲ್ಲಿ ಮಾಡ್ಕೊಳ್ಳಿ, ತೊಂದ್ರೆ ಏನಿದೆ ಅಲ್ವಾ. ಪೂರ್ವಾಭಿಮುಖವಾಗಿ ಇಲ್ಲಿ ಮಾಡ್ಕೊಳ್ಳಿ ಪೂಜಾ, ಸರಿನಾ. ನೀವ್ ಇರ್ಬೇಕಂದ್ರೆ ಈ ಕಡೆ ಇರ್ಬೇಕು, ಈ ಕಡೆ ಇರಕ್ ಬರಲ್ಲ. ಅರ್ಥ ಆಯ್ತು ಹೇಳೋದು. ಹಾಗೆ ನೀವು ಬಾಡಿಗೆ ಕೊಡೋ ಪ್ರಮೇಯನೇ ಇಲ್ಲ ನಿಮಗೆ. ಇದನ್ನೆಲ್ಲ ಮಾಡ್ಕೊಂಡ್ಬಿಡಿ, ಫಸ್ಟ್ ಕ್ಲಾಸ್ ದುಡ್ಕಂತ ತಿಂತೀರಿ. ಏನ್ 5,000 ಬಾಡಿಗೆ ಬಂತಾನೆ, 8,000 ಬಾಡಿಗೆ ಬಂತಲ್ಲ, ಅದರಿಂದ ನಿಮ್ಗೇನು ಬೆಳಕರಿದಿಲ್ಲ ನಿಮ್ಗೆ. ನಾನು ಸ್ವೀಟ್ ಕೊಡ್ತೀನಿ, ಅದಕ್ಕೆ ಧೈರ್ಯವಾಗಿ ಮಾಡಿ. ಆಪ್ಷನ್ ಹೆಂಗ್ ಗೊತ್ತಾ, ನಮಸ್ಕಾರಮ್ಮ, ನೀವು ಈ ಕಡೆ ಇರ್ರಿ, ಬೇಕಾದ್ರೆ ಈ ಕಡೆ ಅವ್ರಿಗೆ ಕೊಡಬಹುದು. ಅರ್ಥ ಆಯ್ತಾ, ಈ ಕಡೆ ಅವ್ರಿಗೆ ಕೊಡ್ಬೋದು, ನೀವು ಈ ಕಡೆ ಇರ್ಬೋದು, ಸರಿನಾ. ಈ ಕಡೆ ಕೊಡ್ತೀವಿ ಅಂದ್ರೆ ಅವ್ರಿಗೆ ಸ್ವಲ್ಪ ದಾರಿ ಬರುತ್ತಲ್ವಾ, ದಾರಿ ಬಂದಾಗ ಇಲ್ಲಿ ಡೋರ್ ಕೊಟ್ಬಿಡ್ತೀವಿ, ಈ ಕಡೆ ಡೋರ್ ಕೊಟ್ಬಿಡಿ, ಕೊಟ್ಬಿಡಿ ಅಷ್ಟೇ. ಕೊಟ್ಬೇಡ, ನೀವು ಆ ಕಡೆನೇ ಇರ್ರಿ, ಸರಿನಾ. ಅಷ್ಟೇ. ಈ ವಾಲ್ ಇಲ್ಲಿಗೆ ಬಂದಿದ್ದು ಸ್ಕ್ವೇರ್ ಆಗತ್ತೆ. ಇದು ಏನಾಗತ್ತೆ ಅಂದ್ರೆ ನಿಮ್ಗೆ ಡೋರ್ ಇಲ್ಲಿ ಬರುತ್ತೆ, ಈ ಸ್ಪೇಸ್ ಇರುತ್ತಲ್ವಾ, ಸ್ಪೇಸ್ ನಲ್ಲಿ ಬರ್ತಾರೆ ಅಷ್ಟೇ ಅಲ್ವಾ. ಫಿನಿಶ್ ಅಲ್ವಾ. ಬಿದ್ರು ಚೆಲ್ಲಿ ಹಾಕಿ ಎಲ್ಲ ಹಾಫ್ ಫೀಟ್ ಅಂದ್ರೆ ಅರ್ಧ ಇಂಚ್ ಮಾಡಿದ್ರು ಆಯ್ತು, ಅಲ್ಲ, 3 ಇಂಚನ್ನ ಮಾಡಿ. ಕೊನೆ ಆಪ್ಷನ್ ಇದ್ದಲ್ಲಿ ಒಂದು 3 ಇಂಚನ್ನ ಮಾಡಿ ಮಿನಿಮಮ್ ನೋಡಿ, ಈ ಕಡೆ ತಿರುವಾಗ ಮಾಡ್ಕೊಳ್ಳಿ, ಸರಿನಾ. ಮಾಡಬಹುದು, ತಪ್ಪೇನಿಲ್ಲ, ಸರಿನಾ. ಹಾ, ಇದು ಒಂದು ರೂಮ್ ಮಾಡಿದ್ರೆ ಇದೇನಾಗತ್ತೆ, ಈಗ ನಾನು ಹೇಳೋದು, ಇದು ಕ್ಲೋಸ್ ಮಾಡ್ಬೇಡ. ಕ್ಲೋಸ್ ಮಾಡ್ಬಿಟ್ಟು ಅದನ್ನ ನಮಗೆ ಸೇರ್ಸ್ಕೊಂಬೇಡ, ಈ ಗೋಡೆ ನಮಗ್ ಸೇರ್ಸ್ಕೊಂಬೇಡ. ಈ ಗೋಡೆ ಮುಂದಕ್ಕೆ ಹೋಗುತ್ತೆ ಅಷ್ಟೇನೆ, ರೂಮ್ ಆಗುತ್ತೆ. ಇದ್ ಸೇರ್ಸ್ಕೊಂಡ್ಬಿಟ್ಟು ಇದನ್ನ ಒಂದ್ ಬೆಡ್ರೂಮ್ ಮಾಡ್ಕೊಟ್ಬೇಡ ನಾವು, ಓಕೆನಾ. ಇದು ಬಾಡಿಗೆ ಆಗುತ್ತೆ, ಮತ್ತೆ ಇದು ತೊಂದ್ರೆ ಇಲ್ದಂಗೆ ಆಗುತ್ತೆ. ಇದು ಕ್ಲೋಸ್ ಮಾಡ್ಕೊಂಡ್ಬಿಡಿ, ಫಸ್ಟ್ ಕ್ಲಾಸ್, ಓಕೆನಾ. ಅವ್ರಿಗೆ ವಾಶ್ರೂಮ್ ಬೇಕಲ್ವಾ, ಸೊ ನೆನ್ಪಿಟ್ಕೊಳ್ಳಿ. ಒಂದು ಇದರಲ್ಲಿ ಕಡಿಮೆ ಆಗತ್ತಲ್ವಾ, ಬೆಡ್ರೂಮ್ ಕಡಿಮೆ ಆಗುತ್ತೆ, ಅವ್ರಿಗೆ ವಾಶ್ರೂಮ್ ಬೇಕು. ಈ ವಾಲ್ ಇಲ್ಲಿಗೆ ಬಂದಿದ್ರೆ ಸ್ವಲ್ಪ ಚಿಕ್ಕದಾಗತ್ತೆ ಅಷ್ಟೇ. ಇದು ಈ ವಾಲ್ ಇಲ್ಲಿಗೆ ಬಂದ್ರೆ ಈ ಸ್ವಲ್ಪ ಈ ವಾಲ್ ತೆಗೆದು ಬಿಡ್ತಿದ್ವಿ, ಇದನ್ನ ಚಿಕ್ಕದಾಗೋದು. ಸ್ವಲ್ಪ ಅವ್ ಮಾಡ್ಬೇಕಾದ್ರೆ ಪ್ಲಾನ್ ವ್ಯತ್ಯಾಸ ಆಗಿದೆ, ಇದು ಚಿಕ್ಕದಾಗೋದು. ಅವಾಗ ಏನಾಗತ್ತೆ, ಇದು ಚಿಕ್ಕದಾದ ಬರಲ್ಲ ಅಂತ ವಾಲ್ ಇಲ್ಲಿ ಕಟ್ಕೊಂಡ್ಬಿಡೋದು, ಇದನ್ನ ವಾಲ್ ಕಟ್ಕೊಂಡ್ಬಿಡೋದು. ಈ ವಾಲ್ ಆ ಕಡೆ ಹೋಗುತ್ತಲ್ವಾ, ಅವಾಗ 2 ರೂಮ್ ಆದಂಗೆ, 1 ರೂಮ್ ಆದಂಗೆ ಆಗುತ್ತೆ. ಫಿನಿಶ್ ಮಾಡಿ ಇಲ್ಲಿ ಬಾತ್ರೂಮ್ ಟಾಯ್ಲೆಟ್ ಕೊಟ್ಟು, ಒಂದ್ರಲ್ಲೇ ಅಟ್ಯಾಚ್ ಕೊಟ್ಟು, ಇದಕ್ಕೆ ಈ ಡೋರ್ ಇಲ್ಲಿ ಕೊಡೋದು, ಕಿಚನ್ಗೆ ಇಲ್ಲಿ ಕೊಡೋದು. ಇದು ತೆಗೆದು ಬಿಟ್ರೆ ಈ ಸ್ಪೇಸ್ ಬರುತ್ತೆ ಇಲ್ಲಿ, ಈ ಡೋರ್ ಆ ಕಡೆ, ಇದು ವಾಲ್ ಆ ಕಡೆ ಹೋಗುತ್ತೆ. ಇಲ್ಲಿ ಈ ಅಟ್ಟದ ಬಾರ್ಗೆ ಹೋಗ್ಬೇಕು, ನಿಮಿಷ ಈ ಅಟ್ಟದ ಬಾರದಿಂದ ಒಂದ್ ನಿಮಿಷ ಇದು ಇಲ್ಲಿ ಬರ್ಬೇಕು, ಇದು ಓಪನ್ ಆಗ್ಬೇಕು. ಈ ಗೋಡೆ ನಾನು ಹೋಗ್ತೀನಲ್ವಾ, ನಾನು ಹೋಗೋದು, ಇದು ಕ್ಲೋಸ್ ಮಾಡ್ತೀನಿ, ಇದು ಕ್ಲೋಸ್ ಆಗುತ್ತೆ ಇಲ್ಲವರೆಗೂ, ಇದು ಓಪನ್ ಆಗ್ಬಿಡುತ್ತೆ. ಇದು ಈಗ ಸ್ಟ್ರೈಟ್ ಆಗಿ ಹೋಗ್ಬಿಡ್ತೀನಿ. ಹೋದ್ರೆ ನಾನು ಇದಿಲ್ಲ, ಇದಿಲ್ಲ, ಇದು ಡೋರ್ ಇಲ್ಲಿ ತಗೊಳ್ತೀನಿ, ಇದ್ರ ಆಪೋಸಿಟ್ ಅದನ್ನ ತಗೊಳ್ತೀನಿ, ರೂಮ್ ತಗೊಳ್ತೀನಿ. ಒಂದ್ ಕೆಲಸ ಮಾಡಿ, ಅಡಿಗೆ ಮನೆ ಆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ತಪ್ಪೇನು. ಅಡಿಗೆ ಮನೆ ಆ ಕಡೆ ಆದ್ರೆ ಈ ಕಡೆ ಮಾಡ್ಕೊಳ್ಳಿ, ಅಡಿಗೆ ಮನೆ ಆ ಕಡೆ ಆದ್ರೆ ಇದನ್ನ ಆಪ್ಷನ್ ಇದೆ, ಇದನ್ನ ಮಾಡಿ. ಅದು ಅಟ್ಯಾಚ್ ಬಾತ್ರೂಮ್ ಮಾಡ್ಕೊಳ್ತೀನಿ, ವಾಷಿಂಗ್ ಏರ್ ಎಲ್ಲ ಮಾಡ್ಕೊಳ್ತೀನಿ ಅಂತಂದ್ರೆ ಕೊಡ್ಬೋದು. ಬಟ್ ಇನ್ನೊಂದು ರೂಮ್ ವೇಸ್ಟ್ ಆಗತ್ತೆ ಸುಮ್ಮನೆ ಅಲ್ವಾ. ಸೊ ಹಿಂಗ್ ಮಾಡ್ಕೋಬಹುದು. ಸಿಂಗಲ್ ಕೇಳತ್ತೀರ, ಕೊನೆಗೆ 2 ಬೆಡ್ರೂಮ್ ಬೇಕಾಗತ್ತ. ಸೊ ಹಾಗಾಗಿ ಕೊನೆಗೆ ಏನೂ ಮಾಡಕ್ಕಾಗಿಲ್ಲ ಅಂದ್ರೆ ಇಲ್ಲನ್ನ ಮಾಡ್ಕೊಳ್ಳಿ, ಇನ್ ಚೇಂಜ್ ಮಾಡ್ಬಿಟ್ಟು ಇಲ್ಲಾದ್ರೂ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ನಾ ಫುಲ್ಲು ಇದ್ ಮಾಡ್ಕೊಂಬಿಡಿ, ವಾಲ್ ಕಟ್ಕೊಂಡ್ಬಿಡಿ. ನಾನು ಹೇಳೋದು ಮ್ಯಾಕ್ಸಿಮಮ್ ಬೇಕಲ್ವಾ ನಿಮ್ಗೆ, ಸರಿನಾ. ಇಲ್ಲಿವರೆಗೆ ಮಾಡ್ಕೊಂಡು ಖಾಲಿ ಜಾಗ ಇರ್ಲಿ, ಅದು ಕಾಂಪೌಂಡಿಗೆ ಬೇಕು ನನಗೆ. ಇಲ್ಲ ಆ ಕಡೆ ಬಿಡೋದು ಬೇಡ, ಈ ಕಾಂಪೌಂಡ್ ಹಿಂದೆ ಇಲ್ವಲ್ಲ ನಮ್ಗೆ, ಅಲ್ಲ ಎಲ್ಲ ಅಟ್ಯಾಚ್ ಮಾಡಿದಲ್ವಾ. ಇಲ್ಲಿವರೆಗೂ ಮಾಡ್ತೀವಲ್ವ ಮನೆ, ಇಲ್ಲಿವರೆಗೂ ಬಂದ್ಬಿಡ್ಲಿಂಗೆ ಬಂದು ಈ ವಾಲಿದೆಲ್ಲ ವಾಲಿಗೆ ಟಚ್ ಆಗ್ಬಿಡ್ಲಿದೆಲ್ಲ, ಸರಿನಾ. ಬಟ್ ನಮ್ ಹತ್ರ ಏನಿಲ್ಲ ಪಾಪ, ನೀವ್ ಇರೋದ್ರಲ್ಲೇ. ಎಲ್ಲಿ ಒಂದ್ ನಿಮಿಷ, ಸ್ಟ್ರೈಟ್ ಆಗಿ ಹಿಂಗೆ ಹೋಗ್ಬೇಕು. ವಾಲು ಎಲ್ಲಿ ಬಂದಿದೋ ಅದು ಸ್ಟ್ರೈಟ್ ಆಗೇ ಹೋಗ್ಬೇಕು. ನೀವು ಟಚ್ ಆಗಿದ್ರು ತಲೆ ಕೆಡಿಸ್ಕೋಬೇಡಿ, ಅದ್ರ ಬಗ್ಗೆ ವೆಂಟಿಲೇಷನ್